ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂಥ ಪ್ರಾಬ್ಲಮ್ಗಳೆಲ್ಲ 2 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ, ಇದರಿಂದ 1% ಬದಲಾವಣೆ ಆದ್ರೂ ಅದು ಬದಲಾವಣೆನೆ. ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗೂಡಿಯು ಎಲ್ಲಿದೆ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವ್ರ ಹೆಸರು ಬಂದ್ಬಿಟ್ಟು ರಾಜ್ಕುಮಾರ್ ಅಂತ. ಕೆಲವು ವರ್ಷಗಳ ಹಿಂದೆ ಇವರು ಹೇಗಿದ್ರು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಇವ್ರದ್ದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಿಮ್ಮ ಹೆಸರೇನು? ಪೇರ್ ಪೇರ್ ಬೇರೆ ಬೇರೆ ರಾಜಕೀಯ ಇವರು ತಮಿಳ್ನಾಡು ಮೂಲದವರು, ಕರ್ನಾಟಕದವ್ರು ಅಲ್ಲ. ಸೊ ಕನ್ನಡ ಬರೋದಿಲ್ಲ ಅವ್ರಿಗೆ. பேர் பேர் ராஜகுமாரி. ராஜ்குமார். எந்த ஊர்? எந்த ஊர்? சேத்தூர். சேத்தூர். இப்போ எங்க இருக்கா? இங்கே சார் வீட்டில் தான் இருக்கு. சார் வீட்டில் இருக்கா? நல்லா இருக்கறா இல்லையா? நல்லா இருக்கு. நல்லா இருக்கா? சாப்பாடு சாப்பிடு, நல்லா சாப்பிடு. ಸಾಪಾಡು நல்லா இருக்கா? ಹಾಂ. ಇವರು ಬಂದು ಸುಮಾರು ವರ್ಷಗಳಾಯಿತು ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾರೆ. ಇವರು ಬರೋದಕ್ಕೆ ಮುಂಚೆ ಹೇಗಿದ್ರು ಅಂತ ನೀವು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡ್ಬೋದು. ಕೊನೆಯದಾಗಿ ದೇವ್ರ ಮೇಲೆ ಯಾರಿಗೆ ನಂಬಿಕೆ ಇಲ್ಲ ಅವರು ಈ ವಿಡಿಯೋನ ನೋಡೋಕ್ಕೇನು ಹೋಗಬೇಡಿ. ದೇವ್ರ ಮೇಲೆ ನಂಬಿಕೆ ಇರುವಂಥವ್ರು, ಆ ಭಗವಂತನ ಶಕ್ತಿಯನ್ನು ಬಲ್ಲವರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಇವತ್ತು ಅವ್ರ ಜೀವನ ಕಂಪ್ಲೀಟಾಗಿ ಬದಲಾಗಿದೆ. ಸೊ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದವರು ಇವತ್ತು ನಾರ್ಮಲ್ ಆಗಿ ಮನುಷ್ಯರಾಗಿದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಒಳ್ಳೆಯದಾಗಲಿ. ನಮಸ್ಕಾರ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ ಭುವನಂ ಗಗನಂ ಸಕಲೋ ಶರಣೋ ಅಖಿಲೋ ನಿಖಿಲ ಶಿವನೇ ಶರಣೋ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ, ಶರಣು ಎನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ರಾಜ್ಕುಮಾರ್ ಮುಖದಲ್ಲಿ ಇವತ್ತು ನಗು, ಒಂದು ಮಂದಾಸದ ನಗು, ಏನೋ ಸಾಧನೆ ಮಾಡಿರೋ ನಗು, ಜೀವನದಲ್ಲಿ ಮತ್ತೆ ಹೊಸ ಜೀವನ ಸಿಕ್ಕಿರೋ ನಗು. ಒಳ್ಳೆಯದಾಗಲಿ. ಈ ನಗು ನೋಡೋಕೆ ನಾನು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ ಈ ಥರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.